ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಗಣೇಶಾಷ್ಟಕದ 3ನೇ ಶ್ಲೋಕನ ಹಾಗೂ ಅದರ ಅರ್ಥವನ್ನ ಹೇಳ್ತಾ ಇದ್ದೀನಿ. ಯತೋ ವಹ್ನಿ ಭಾನು ಭವೋ ಭೂರ್ಜಲಂ ಚ ಯತ ಸಾಗರ ಚಂದ್ರಮಾ ವ್ಯೋಮ ವಾಯುಃ ಯತ ಸ್ಥಾವರ ಜಂಗಮಾ ವೃಕ್ಷಸಂಘಾಃ ಸದಾ ತಂ ಗಣೇಶಂ ನಮಾಮೋ ಭಜಾಮಃ. ಇನ್ನೊಂದ್ಸರ್ತಿ ಹೇಳ್ತೀನಿ. ಯತೋ ವಹ್ನಿ ಭಾನು ಭವೋ ಭೂರ್ಜಲಂ ಚ ಯತ ಸಾಗರಾಶ್ಚಂದ್ರಮಾ ವ್ಯೋಮ ವಾಯುಃ ಯತ ಸ್ಥಾವರ ಜಂಗಮಾ ವೃಕ್ಷಸಂಘಾಃ ಸದಾ ತಂ ಗಣೇಶಂ ನಮಾಮೋ ಭಜಾಮಃ. ಶ್ಲೋಕದ ಸರಳ ಅರ್ಥನ ಹೇಳ್ತಾ ಇದ್ದೀನಿ. ಯಾರಿಂದ ಅಗ್ನಿಯು ಸೂರ್ಯನು ಮತ್ತು ಶಿವನು ಹುಟ್ಟಿರುವರೋ, ಭೂಮಿಯು ಜಲವು ಯಾರಿಂದ ಸೃಷ್ಟಿಸಲ್ಪಟ್ಟಿದೆಯೋ, ಆಕಾಶವು ಸಾಗರಗಳು ಚಂದ್ರನು ವಾಯುವು ಯಾರಿಂದ ಉದ್ಭವಿಸಿದೆಯೋ, ಜಂಗಮ ಸ್ಥಾವರ ಪ್ರಾಣಿಗಳೆಲ್ಲ ಯಾರಿಂದ ಮಾಡಲ್ಪಟ್ಟಿದೆಯೋ ಆ ಗಣೇಶನನ್ನು ನಾವು ನಮಸ್ಕರಿಸುತ್ತೇವೆ, ಪಠಿಸುತ್ತೇವೆ ಅಂತ ಈ ಶ್ಲೋಕದ, ಈ ಗಣೇಶಾಷ್ಟಕದ 3ನೇ ಶ್ಲೋಕದ ಅರ್ಥ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ. ಇದು ಕೇವಲ ಚಾನಲ್ ಅಲ್ಲ, ಇದು ನಿಮ್ಮ ಜೀವನ ಜಾತ್ರೆ. ಸರ್ವೇ ಜನ ಸುಖಿನೋ ಭವಂತು.